ಇನ್ನು ರಾಜ್ಯ ನಾಯಕರಿಂದ ಬಿಜೆಪಿ ವರಿಷ್ಠರಿಗೆ ಕ್ರಾಸ್ ರಿಪೋರ್ಟ್ ಸಲ್ಲಿಕೆಯಾಗಿದೆ. ದೆಹಲಿಯಲ್ಲಿ ಸಭೆ ನಡೆಸಲಾಗಿರುವಂತದ್ದು 45 ನಿಮಿಷ ಚರ್ಚೆ ಆಗಿದೆ. ಅಡ್ಡ ಮತದಾನದ ಮಾಹಿತಿಯನ್ನ ಹೈಕಮಾಂಡ್ ನಾಯಕರು ಪಡ್ಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮತ್ತು ಶಿವಪ್ರಕಾಶ್ ಇವರು ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ, ರಾಷ್ಟ್ರೀಯ ಉಪಾಧ್ಯಕ್ಷ ವೈಜಯಂತ ಪಾಂಡಾ ಇವರೆಲ್ಲರೂ ಕೂಡ ಸಭೆಯಲ್ಲಿ ಹಾಜರಿದ್ದರು. ಇವರೆಲ್ಲರ ನೇತೃತ್ವದಲ್ಲಿ ಆದಂತಹ ಸಭೆ ಕ್ರಾಸ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಅಂದ್ರೆ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಲಾಗಿರುವಂಥದ್ದು. ರಾಜ್ಯ ನಾಯಕರಿಂದ ಬಿಜೆಪಿ ವರಿಷ್ಠರಿಗೆ ಈ ಕ್ರಾಸ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. 45 ನಿಮಿಷಗಳ ಕಾಲ ಈ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರುಗಳಿಗೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮತ್ತು ಶಿವಪ್ರಕಾಶ್ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಇವರು, ಹಾಗೆ ವೈಜಯಂತ ಪಾಂಡಾ ಇವರು ಕೂಡ ಇದ್ದಾರೆ. ಇನ್ನು ಪರಿಷತ್ ಚುನಾವಣೆ ಘೋಷಣೆ ಆದಾಗಿನಿಂದ ಮತದಾನದವರೆಗೆ ಕೈಗೊಂಡ ಕ್ರಮಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದಿದೆ ಹೈಕಮಾಂಡ್. ಚುನಾವಣೆ ಘೋಷಣೆ ಬಳಿಕ ಎಷ್ಟು ಸಭೆಗಳನ್ನು ನಡೆಸಿದ್ದೀರಿ, ಶಾಸಕಾಂಗ ಪಕ್ಷದ ಸಭೆ ಯಾವಾಗ ಮಾಡಿದ್ದೀರಿ, ಬಿಎಲ್ಪಿ ಸಭೆಯನ್ನ 2 ರಿಂದ 3 ದಿನ ಮೊದಲೇ ಮಾಡಬಹುದಾಗಿತ್ತಲ್ವಾ, ಮತಗಳ ಹಂಚಿಕೆ ಯಾವ ರೀತಿ ಮಾಡಿದ್ರಿ, ವಿಪ್ ಯಾವಾಗ ಕೊಟ್ರಿ, ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು ಅಂತ ಮಾಹಿತಿಯನ್ನು ಪಡೆದಿರುವಂತಹ ವರಿಷ್ಠರು. ಅಂದರೆ ಇದು ಕೇವಲ ಅಡ್ಡ ಮತದಾನ ಆಗಿರುವಂಥದ್ದು. ಶಾಸಕರು ಅವರ ಒಂದು ವಿಚಾರಣೆ ಒಂದು ಕಡೆ ಆಗುತ್ತೆ, ಮತ್ತೊಂದು ಕಡೆ ಸ್ಥಳೀಯ ನಾಯಕರೇನಿದ್ದಾರೆ, ರಾಜ್ಯ ಮಟ್ಟದ ನಾಯಕರು ಅಂದರೆ CLP ಲೀಡರ್ ಇರ್ಬೋದು, ಹಾಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರು ಇರ್ಬೋದು, ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. JDS ಜೊತೆ ಎಷ್ಟು ಸಭೆ ಮಾಡಿದ್ರಿ ಅಂತ ವರಿಷ್ಠರು ಕೇಳಿದ್ದಾರೆ. ಕೇವಲ ಬಿಜೆಪಿ ನಾಯಕರಿಗೆ ಮಾತ್ರ ಅಲ್ಲ, JDS ನಾಯಕರುಗಳ ಜೊತೆ ಎಷ್ಟು ಸಭೆ ಮಾಡಿದ್ರಿ, JDSಗೆ ಹಾಕುವ ಮತಗಳ ಬಗ್ಗೆ ಮೊದಲೇ ಅವರಿಗೆ ತಿಳಿಸಿದ್ರಾ, ಅನುಮಾನ ಇದ್ದವರ ಜೊತೆ ಮತ್ತೆ ಮಾತುಕತೆ ಮಾಡಿದ್ರಾ, ರಾಜ್ಯ ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿರುವಂತಹ ಹೈಕಮಾಂಡ್. ಹಣ ಪಡೆದು ಅಡ್ಡ ಮತದಾನ ಮಾಡಲಾಗಿದೆ ಅಂತ ಮಾಹಿತಿ ಇದೆ. ಹೈಕಮಾಂಡ್ ನಾಯಕರಿಗೆ ಮಾಹಿತಿ ನೀಡಿದ ರಾಜ್ಯ ಕೇಸರಿ ನಾಯಕರುಗಳು ಗಮನಿಸ್ತಾ ಇದ್ದೀವಿ. ವಿಜೇಂದ್ರ ಹಾಗೆ ಅಶೋಕ ಇಬ್ರು ಕೂಡ ಹೋಗಿದ್ರು. ಇನ್ನಷ್ಟು ಖಚಿತ ಮಾಹಿತಿಯೊಂದಿಗೆ ವರದಿಯನ್ನು ಸಲ್ಲಿಸ್ತೇವೆ, ನಮಗಿನ್ನೂ ಸ್ವಲ್ಪ ಸಮಯ ಬೇಕು ಅಂತ ನಾಯಕರು ಹೇಳಿದ್ದಾರೆ. ಇನ್ನು ವರಿಷ್ಠರ ಪ್ರಶ್ನೆಗಳಿಗೆ ಅಶೋಕ್ ಹಾಗೆ ವಿಜೇಂದ್ರ ಉತ್ತರ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ನಡೆಸಿದ ವಿಚಾರವನ್ನ ತಿಳಿಸಿದ್ದಾರೆ ಇಬ್ರು ಕೂಡ. 30 ಮತಗಳ ನಿಗದಿ ಮೊದಲೇ ಮಾಡಲಾಗಿತ್ತು, ಮೊದಲೇ ವಿಪ್ ಯಾಕೆ ಕೊಟ್ಟಿರಲಿಲ್ಲ ಅನ್ನೋ ಪ್ರಶ್ನೆಗೆ ವರಿಷ್ಠರ ಸಭೆಯಲ್ಲಿ ಇದೆಲ್ಲದರ ಬಗ್ಗೆ ಅಶೋಕ್ ಹಾಗೆ ವಿಜೇಂದ್ರ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಬಾರಿ BLP ಸಭೆಯನ್ನು ನಡೆಸಿದ್ದೀವಿ, ಜೊತೆಗೆ ವಿಪ್ ಯಾವಾಗ ಜಾರಿ ಮಾಡಿದ್ವಿ, ಏನು ಕ್ರಮ ತೆಗೆದುಕೊಂಡಿದ್ವಿ, ಯಾವ್ಯಾವ ಶಾಸಕರಿಗೆ ಯಾರಿಗೆ ಮತ ಹಾಕಬೇಕು ಅನ್ನೋದ್ರ ಬಗ್ಗೆ ಸೂಚನೆ ಕೊಟ್ಟಿದ್ವಿ, ಜೊತೆಗೆ JDS ನಾಯಕರುಗಳ ಜೊತೆ ಯಾವ ರೀತಿಯಾಗಿ ಚರ್ಚೆ ಆಗಿತ್ತು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ CT ರವಿ ನೇತೃತ್ವದ ಸಮಿತಿ ವರದಿ ಬಗ್ಗೆ ವರಿಷ್ಠರು ಕೇಳಿದ್ದಾರೆ. ಸಮಿತಿಯಿಂದ ಏನ್ ಮಾಹಿತಿ ಸಿಗಲಿದೆ ಅಂತ ಕೇಳಿದಂತ ವರಿಷ್ಠರು ಶೀಘ್ರವೇ CT ರವಿ ಸಮಿತಿ ವರದಿ ಕಳಿಸುವಂತೆ ಸೂಚನೆ ನೀಡಲಾಗಿದೆ. ಅಗತ್ಯ ಇದ್ರೆ ಮತ್ತೆ ದೆಹಲಿಗೆ ಕರೆಯೋದಾಗಿ ರಾಜ್ಯ ನಾಯಕರಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ಸಭೆಯಲ್ಲಿ ಸಂಪೂರ್ಣ ಮೌಖಿಕವಾಗಿ ಮಾಹಿತಿಯನ್ನ ಸಲ್ಲಿಸಿರುವಂತಹ ನಾಯಕರು ಚರ್ಚೆಯಲ್ಲಿ ಪ್ರಸ್ತಾಪವಾಗದ ನಿರ್ದಿಷ್ಟ ಶಾಸಕರುಗಳ ಹೆಸರು, ಅಡ್ಡ ಮತದಾನ ಮಾಡಿದ ಶಾಸಕರು ಯಾರು ಅಂತ ಪ್ರಸ್ತಾಪ ಆಗಿಲ್ಲ. ಅಂದರೆ ಯಾರ ಹೆಸರನ್ನು ಕೂಡ ಬಹಿರಂಗವಾಗಿ ಹೇಳಿಲ್ಲ. ಆದರೆ ಒಂದಷ್ಟು ವಿಚಾರಗಳು ಚರ್ಚೆ ಆಗಿದೆ. ನೀವು ಇನ್ನಷ್ಟು ತಯಾರಿ ಮಾಡಿಕೊಳ್ಳಬಹುದಾಗಿತ್ತು ಅಂತ ಸಲಹೆ ಕೊಟ್ಟಿದ್ದ ಹೈಕಮಾಂಡ್. ಅಶೋಕ್ ಹಾಗೆ ವಿಜೇಂದ್ರಗೆ ವರಿಷ್ಠರು ಈಗ ಹೇಳಿದ್ದಾರೆ, ನಿಮ್ಮ ಬಳಿ ಹೆಚ್ಚಿನ ಮಾಹಿತಿ ಇದ್ರೆ ಕಳಿಸಿ, ನಮ್ಮ ಮೂಲಗಳಿಂದಲೂ ಕೂಡ ನಾವು ಮಾಹಿತಿ ಸಂಗ್ರಹಿಸ್ತಾ ಇದ್ದೇವೆ, ಸೂಕ್ತ ಸಮಯ ನೋಡಿ ನಾವು ಕ್ರಮ ಕೈಗೊಳ್ತೇವೆ. ಅಶೋಕ್ ಹಾಗೆ ವಿಜೇಂದ್ರಗೆ ನಿರ್ದೇಶನ ನೀಡಿದ ಹೈಕಮಾಂಡ್. ಸೂಕ್ತ ಸಮಯ ನೋಡಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೈಕಮಾಂಡ್ ಹೇಳಿರುವಂಥದ್ದು. ಅಂದರೆ ಯಾರ ವಿರುದ್ಧ ಏನು ಮಾಹಿತಿ ಸಿಕ್ಕಿದೆ ಈಗಾಗಲೇ ಹೈಕಮಾಂಡ್ಗೆ, ಈಗಾಗಲೇ ಈ ನಾಯಕರುಗಳು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾವು ಏನೆಲ್ಲ ಕ್ರಮ ತೆಗೆದುಕೊಂಡಿದ್ವಿ, ಚುನಾವಣೆಗೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ವಿ, ಎಷ್ಟು ಸಭೆಗಳಾಗಿತ್ತು, ಶಾಸಕರುಗಳಿಗೆ ಯಾವ ರೀತಿಯಾಗಿ ಸೂಚನೆ ನೀಡಲಾಗಿತ್ತು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವರಿಷ್ಠರಿಗೆ ವಿಜೇಂದ್ರ ಹಾಗೆ ಅಶೋಕ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ನಮ್ಮ ಮೂಲದಿಂದಲೂ ಕೂಡ ನಾವು ಮಾಹಿತಿಯನ್ನು ಪಡ್ಕೊಳ್ತೀವಿ, ಅದಾದ ನಂತರ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೀವಿ ಅಂತ ಹೈಕಮಾಂಡ್ ಹೇಳಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ಕಿರಣ್, ಗಮನಿಸ್ತಾ ಇದ್ದೀವಿ, ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಬಿಜೆಪಿಯಲ್ಲಿ ಇರುವಂಥದ್ದು. ಸದ್ಯಕ್ಕೆ ವರಿಷ್ಠರಿಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಏನೆಲ್ಲ ಚರ್ಚೆ ಆಯಿತು ಇವತ್ತಿನ ಸಭೆಯಲ್ಲಿ? ಶವಂತ್, ರಾಜ್ಯ ಬಿಜೆಪಿ ನಾಯಕರನ್ನ ದೆಹಲಿಗೆ ಕರೆಯುವ ಮುನ್ನವೇ ತಮ್ಮದೇ ಮೂಲದಿಂದ ಮಾಹಿತಿಯನ್ನ ಸಂಗ್ರಹಿಸಿದಂತ ಬಿಜೆಪಿ ಹೈಕಮಾಂಡ್ ಇವತ್ತು ವರಿಷ್ಠರಿಂದ
ಯಾವೆಲ್ಲ ರೀತಿಯಲ್ಲಿ ಚುನಾವಣೆ ನಡೆಯಿತು ಅನ್ನುವಂತ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಇಲ್ಲಿ ಸಂಪೂರ್ಣವಾಗಿ ಮೌಖಿಕವಾಗಿ ಮಾಹಿತಿಯನ್ನು ಕೇಳಲಾಗಿದೆ ಮತ್ತು ಮೌಖಿಕವಾಗಿ ರಾಜ್ಯದ ಬಿಜೆಪಿ ನಾಯಕರು ವರಿಷ್ಠರಿಗೆ ತಮ್ಮ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಲಿಖಿತವಾದಂತಹ ಯಾವುದೇ ವರದಿಯನ್ನು ಇವತ್ತು ಸಲ್ಲಿಕೆ ಮಾಡಲಾಗಿಲ್ಲ. ಇದರ ಜೊತೆಗೆ ಯಾವುದೇ ಅಡ್ಡ ಮತದಾನ ಮಾಡಿರುವಂತಹ ಶಾಸಕರುಗಳ ನಿರ್ದಿಷ್ಟವಾದಂತಹ ಹೆಸರುಗಳನ್ನು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿಲ್ಲ. ಯಾಕೆಂದ್ರೆ ಬಿಜೆಪಿ ರಾಜ್ಯ ನಾಯಕರ ಬಳಿ ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರದ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇರಲಿಲ್ಲ. ಹಾಗಾಗಿ ವರಿಷ್ಠರು ಕೇಳಿದಂತಹ ಪ್ರಶ್ನೆಗಳಿಗೆ ಇವರು ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಹಣವನ್ನ ಪಡೆದು ಇಲ್ಲಿ ಬಿಜೆಪಿ ಶಾಸಕರು ಮತದಾನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ರಾಜ್ಯ ನಾಯಕರು ವರಿಷ್ಠರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದಿರುವಂತಹ ವರಿಷ್ಠರು ಅಗತ್ಯವಿದ್ರೆ ಮತ್ತೊಮ್ಮೆ ನಿಮ್ಮನ್ನು ನಾವು ದೆಹಲಿಗೆ ಕರೆಯುತ್ತೇವೆ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಚುನಾವಣೆ ಘೋಷಣೆಯಾದ ದಿನದಿಂದ ಮತದಾನವಾದಂತಹ ದಿನದವರೆಗೂ ಕೂಡ ಯಾವೆಲ್ಲ ರೀತಿಯ ಪ್ರಕ್ರಿಯೆಗಳನ್ನ ಸಿದ್ಧತೆಗಳನ್ನ ರಾಜ್ಯದ ಬಿಜೆಪಿ ನಾಯಕರುಗಳು ನಡೆಸಿದ್ರು ಅನ್ನುವಂತ ಸಂಪೂರ್ಣವಾದಂತಹ ಮಾಹಿತಿಯನ್ನ ವರಿಷ್ಠರು ಕೇಳಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಜೊತೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಮತ್ತು ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಬೈಜಯಂತ್ ಪಾಂಡಾ ಅವರು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ಉಪಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇಲ್ಲಿ ಜೆಡಿಎಸ್ ಜೊತೆಗಿನ ಮತಗಳ ಹಂಚಿಕೆ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿತ್ತು ಮತ್ತು ಶಾಸಕಾಂಗ ಪಕ್ಷದ ಸಭೆ ಮತ್ತು ಅಲ್ಲಿ ವಿಪ್ ಅನ್ನ ನೀಡಲಾದಂತಹ ಸಂದರ್ಭ ಮತ್ತು ವಿಪ್ ಅನ್ನ ತಡವಾಗಿ ಕೊಟ್ಟಂತ ಕಾರಣ ಇದೆಲ್ಲವನ್ನು ಕೂಡ ವರಿಷ್ಠರು ರಾಜ್ಯ ನಾಯಕರನ್ನ ಮಾಹಿತಿಯನ್ನ ಕೇಳಿದ್ದಾರೆ. ಇದರ ಜೊತೆಗೆ ಅಡ್ಡ ಮತದಾನವಾಗಿರುವಂತಹ ವಿಚಾರದಲ್ಲಿ ನೀವು ಪೂರ್ವ ಸಿದ್ಧತೆಗಳನ್ನ ಮಾಡಿರುವಂತದ್ದು ಕಡಿಮೆ ಆಗಿದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ವರಿಷ್ಠರು ರಾಜ್ಯ ನಾಯಕರಿಗೆ ಹೇಳಿದ್ದಾರೆ. ಇದರ ಜೊತೆಗೆ ನೀವು ನಡೆಸಿದಂತಹ ಸಿದ್ಧತೆಗಳಲ್ಲಿ ಆಗಿದ್ದಂತಹ ಕೊರತೆಗಳು ಏನೇನು ಅನ್ನುವಂಥದ್ದನ್ನು ಕೂಡ ರಾಜ್ಯ ನಾಯಕರಿಗೆ ತಮ್ಮ ಚರ್ಚೆಯ ಸಂದರ್ಭದಲ್ಲಿ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ವರಿಷ್ಠರು ಮಾಹಿತಿಯನ್ನ ಪಡೆಯುವಂತ ಸಂದರ್ಭದಲ್ಲಿ ಅಡ್ಡ ಮತದಾನದಿಂದಾಗಿ ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರ ರಾಷ್ಟ್ರ ಮಟ್ಟದಲ್ಲಿ ಆಗಿದೆ ಅನ್ನುವಂತ ಒಂದು ರೀತಿಯಲ್ಲೇ ಇವತ್ತಿನ ಸಭೆಯನ್ನ ಮಾಹಿತಿಯನ್ನ ವರಿಷ್ಠರು ಪಡೆದಿದ್ದಾರೆ. ಇದರ ಜೊತೆಗೆ ನಮ್ಮದೇ ಆದಂತಹ ಮೂಲದಿಂದಲೂ ಕೂಡ ನಾವು ಮಾಹಿತಿಯನ್ನ ಸಂಗ್ರಹವನ್ನ ಮಾಡಿ ಸೂಕ್ತವಾದಂತಹ ಸಂದರ್ಭದಲ್ಲಿ ನಾವು ಖಂಡಿತವಾಗಿ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಸೂಚನೆಯನ್ನು ಕೂಡ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸನ ಪಕ್ಷದ ನಾಯಕ ಇಬ್ಬರು ಕೂಡ ತಮ್ಮ ಜವಾಬ್ದಾರಿಯನ್ನ ಇನ್ನಷ್ಟು ಸೂಕ್ತವಾಗಿ ನಿರ್ವಹಿಸಬಹುದಾಗಿತ್ತು ಅನ್ನುವಂತ ಅಭಿಪ್ರಾಯವನ್ನು ಕೂಡ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನ ಮಾಡುವಂತ ಸಂದರ್ಭದಲ್ಲಿ ವರಿಷ್ಠರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇವತ್ತಿನ ಮಾತುಕತೆಯ ಸಂದರ್ಭದಲ್ಲಿ ಆಗಿರುವಂತದ್ದು ಕೇವಲ ಪ್ರಾಥಮಿಕವಾದಂತಹ ಮಾಹಿತಿ ರಾಜ್ಯ ನಾಯಕರ ಬಳಿ ಏನಿತ್ತು ಅದನ್ನಷ್ಟೇ ಸಲ್ಲಿಕೆ ಮಾಡುವಂತ ಕೆಲಸ ಆಗಿದೆ ಹೊರತು ಸಂಪೂರ್ಣವಾದಂತಹ ನಿರ್ದಿಷ್ಟವಾದಂತಹ ಶಾಸಕರ ಹೆಸರುಗಳನ್ನು ಹೇಳಿ ಯಾವುದೇ ಮಾಹಿತಿಯನ್ನು ಸಲ್ಲಿಕೆ ಮಾಡಿಲ್ಲ. ಇದರ ಜೊತೆಗೆ ಈಗಾಗಲೇ ರಚನೆ ಆಗಿರುವಂತಹ ಸಿಟಿ ರವಿ ನೇತೃತ್ವದ ಸಮಿತಿಯ ವರದಿ ಏನಿದೆ ಆ ವರದಿಗೆ ಸಂಬಂಧಪಟ್ಟಂತಹ ಮಾಹಿತಿನ ಆದಷ್ಟು ಶೀಘ್ರವಾಗಿ ನಮಗೆ ಕಳುಹಿಸಿಕೊಡಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನಷ್ಟು ಅಂದ್ರೆ ಇವತ್ತಿನಿಂದ ನಾಳೆ ಅಥವಾ ನಾಡಿದ್ದು ಸಿಗಬಹುದಾದಂತಹ ಹೆಚ್ಚುವರಿಯಾದಂತಹ ಮಾಹಿತಿಗಳೇನಿದೆ ಅವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ನೀವು ಹೈಕಮಾಂಡ್ಗೆ ಕಳುಹಿಸಿಕೊಡಿ ಅನ್ನುವಂತಹ ಸೂಚನೆಯನ್ನು ಕೂಡ ರಾಜ್ಯ ನಾಯಕರಿಗೆ ವರಿಷ್ಠರು ಕೊಟ್ಟಿದ್ದಾರೆ. ಹೀಗಾಗಿ ಈ ಪ್ರಾಥಮಿಕವಾದಂತಹ ಮಾಹಿತಿ ಸಲ್ಲಿಕೆ ಆಗಿದೆ ಹೊರತು ನಿರ್ದಿಷ್ಟವಾದಂತಹ ಶಾಸಕರುಗಳ ಹೆಸರುಗಳನ್ನ ಉಲ್ಲೇಖವನ್ನ ಮಾಡಿ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ ಮತ್ತು ಲಿಖಿತ ವರದಿ ಕೂಡ ಸಲ್ಲಿಕೆ ಆಗಿಲ್ಲ. ಕೇವಲ ಮೌಖಿಕವಾದಂತಹ ಮಾಹಿತಿ ಸಂಗ್ರಹಣೆ ಮತ್ತು ಮಾಹಿತಿ ಸಲ್ಲಿಕೆ ಮಾತ್ರ ಇವತ್ತಿನ 45 ನಿಮಿಷಗಳ ಮಾತುಕತೆಯಲ್ಲಿ ಆಗಿರುವಂತದ್ದು. ಶಮಂತ್, ಧನ್ಯವಾದ ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.